ಹೊರನಳ್ಳಿ ರಾಸುಗಳ ಜಾತ್ರೆಗೆ ಸಂಬಂಧಪಟ್ಟಂತೆ ನಾವು ವಿಜಯ ಕರ್ನಾಟಕದಲ್ಲಿ ಒಂದು ಸುದ್ದಿಯನ್ನು ಮಾಡಿದ್ವಿ. ಚರ್ಮ ಮತ್ತು ಗಂಟು ರೋಗಕ್ಕೆ ಸಂಬಂಧಪಟ್ಟಂತೆ ತಾಲೂಕಿನಲ್ಲಿ ಸುಮಾರು 150ಕ್ಕೂ ಹೆಚ್ಚು ರಾಸುಗಳು ಸತ್ತಿದ್ವು. ಆದ್ದರಿಂದ ಜಾತ್ರೆ ನಡೆಯಬಾರ್ದು ಅಂತ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದರು. ಅದಕ್ಕೆ ತಕ್ಕಂಗೆ ತಾಲೂಕು ಆಡಳಿತ ಕೂಡ ಅಲ್ಲಿ ಸಭೆಗಳನ್ನು ನಡೆಸಿ ರೈತರಿಗೆ ಒಂದು ಅರಿವನ್ನು ಮೂಡಿಸಿದ್ದು. ಇದರಿಂದ ಕಾಯಿಲೆ ಉಲ್ಬಣ ಆಗ್ತದೆ, ಅದರಿಂದ ರೈತರಿಗೆ ನಷ್ಟ ಆಗ್ತದೆ, ಅದರಿಂದ ಯಾರು ಕೂಡ ಇಲ್ಲಿ ಜಾತ್ರೆಯನ್ನು ಸೇರಬಾರ್ದು, ಜಾತ್ರೆ ನಡೆಸಬಾರ್ದು ಅಂತ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದ ಆದೇಶವನ್ನು ಕೂಡ ಧಿಕ್ಕಾರ ಮಾಡಿ ಈ ಒಂದು ಹೊರತು ಸಂತೋಷ್ ಅವರು ರಾಸುಗಳ ಜಾತ್ರೆಯನ್ನು ಸೇರಿಸಿದರು. ಈ ಜಿಲ್ಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ಜಾತ್ರೆ ಸೇರಿದೆ ಅಂತ ಸುದ್ದಿ ಮಾಡಿದ್ದಕ್ಕೆ ನಮ್ಮ ಮೇಲೆ ಬೆದರಿಕೆ ಹಾಕಿ ಮತ್ತು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮನ್ನು ಬೆದರಿಕೆ ಹಾಕಿ ಇದು ಮಾಡಿದರು. ಅದರಿಂದ ನಾವು ಈ ಒಂದು ಪ್ರಕರಣವನ್ನು ಪೊಲೀಸ್ ಠಾಣೆಗೆ ತಂದಿದ್ವಿ. ಒಂದು FIR ಬುಕ್ ಆಗಿ ಇವತ್ತು ನ್ಯಾಯಾಲಯಕ್ಕೆ ಆ ಒಂದು ಪ್ರಕರಣ ಬಂದಿತ್ತು. ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ನಾನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ್ದು ತಪ್ಪಾಗಿದೆ, ಅದರಿಂದ ನನ್ನ ಕ್ಷಮಿಸು ಅಂತ ನನ್ನ ಮತ್ತು ನ್ಯಾಯಾಧೀಶರ ಮುಂದೆ ಕೇಳಿಕೊಂಡ. ಆದರೂ ಕೂಡ ತಪ್ಪಾಗಿದೆ ಅಂತ ಮಾಡಿದ ಕೆಲಸಕ್ಕೆ ಕೇಳ್ಕೊಂಬಿಟ್ರೆ ತಪ್ಪಾಗಿದೆ ಅಂತ ಹೇಳ್ಬಿಟ್ರೆ ಆಗೋದಿಲ್ಲ. ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಆಗಬೇಕು. ಅವನಿಗೆ ಶಿಕ್ಷೆ ಆದಾಗ ಮಾತ್ರ ಸಮಾಜದಲ್ಲಿ ಪತ್ರಕರ್ತರ ಮೇಲೆ ನಡೀತಕ್ಕಂಥ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಇವೆಲ್ಲ ನಿಲ್ಲೋದಕ್ಕೆ ಈ ಒಂದು ಘಟನೆ ಮುಖ್ಯವಾಗಿ ಕಾರಣ ಆಗ್ತದೆ. ಅದರಿಂದ ಅವನಿಗೆ ಶಿಕ್ಷೆ ಆಗಬೇಕು. ನಾವು ಕ್ಷಮೆ ಯಾಚಿಸಿದ್ರೆ ಅಷ್ಟೇ ಸಾಲದು, ಅದರಿಂದ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಮತ್ತೆ ನಾವು ಆ ಒಂದು ಕ್ಷಮೆ ಯಾಚಿಸಿದ್ದಕ್ಕೆ ನಾವು ಒಪ್ಕೊಳ್ಳಿಲ್ಲ. ಮತ್ತು ಆ ಒಂದು ನ್ಯಾಯಾಲಯ ಮತ್ತೊಂದು ದಿನಾಂಕವನ್ನು ಈ ಒಂದು ತಿಂಗಳ 10ನೇ ತಾರೀಕಿಗೆ ನಿಗದಿಪಡಿಸಿದೆ. ಅಲ್ಲೂ ಕೂಡ ನಾವು ಈ ಒಂದು ಬರೀ ಕ್ಷಮೆ ಯಾಚಿಸಿದ್ರೆ ಆಗಲ್ಲ, ಅವನಿಗೆ ಶಿಕ್ಷೆ ಆಗಬೇಕು ತಪ್ಪಿಗೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯದ ಪ್ರಮುಖರೆಲ್ಲ ಕೂಡ ಈ ಒಂದು ಪ್ರಕರಣವನ್ನು ರಾಜಿ ಮಾಡ್ಕೊಳ್ಳಿ, ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಒತ್ತಡ ಹಾಕಿದ್ದ. ಆದರೂ ಕೂಡ ನಾವು ಯಾರಿಗೂ ಕೂಡ ಮಣಿಲಿಲ್ಲ. ಅನೇಕ ಮುಖಂಡರು ಕೂಡ ಬಂದು ನಮ್ಮ ಕೇಳಿದ್ರು, ಹೋಗಲಿ ಅವನೊಬ್ಬ ಏನು ಸೆಲೆಬ್ರಿಟಿ ಆಗಿಬಿಟ್ಟಿದ್ದಾನೆ, ಬೇಡ ಅಂತ. ಅವನು ಯಾರಾದರೂ ಏನಂತೆ, ನಮಗೆ ನ್ಯಾಯ ಬೇಕಾಗಿತ್ತಷ್ಟೇ. ಅದಕ್ಕೆ ನಾವು ನ್ಯಾಯಾಲಯದ ಮೊರೆ ಹೋಗಿದ್ವಿ. ಈ ನ್ಯಾಯ ನಮಗೆ ದೊರೀತದೆ ಅನ್ನೋ ಒಂದು ವಿಶ್ವಾಸ ಕೂಡ ನಮಗಿದೆ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೂಡ ಅವರ ವಕೀಲರ ಮುಖಾಂತರ ಮತ್ತು ನಮ್ಮ ಸರ್ಕಾರಿ ಅಭಿಯೋಜಕ ವಕೀಲರ ಮುಖಾಂತರ ಮಾತಾಡಿ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಒಂದು 2 ಅವಕಾಶವನ್ನು ಕೊಟ್ಟಿದ್ದರು. ಅದರಲ್ಲಿ ಕೂಡ ನಾನು ಹೇಳಿದೆ, ನಾನು ಇಲ್ಲ, ಕೇಸ್ ವಾಪಸ್ ತಗೊಳ್ಳೋದಿಲ್ಲ ಅಂತ. ಅವನು ಇಲ್ಲ, ನಾನು ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾನೆ, ನೀವು ಕ್ಷಮಿಸಿಬಿಡಿ, ದೊಡ್ಡವರಾಗ್ತೀರಾ, ನೀವು ನ್ಯಾಯಾಲಯದ ಮುಂದೆ ಒಪ್ಕೊಂಡಿದ್ದಾನಲ್ಲ, ನ್ಯಾಯಾಧೀಶರ ಮುಂದೆ ನಿಮ್ಮನ್ನೆಲ್ಲ ಕೇಳಿದ್ದಾನಲ್ಲ, ಅದರಿಂದ ನೀವು ದೊಡ್ಡವರಾಗ್ತೀರಾ, ನೀವು ಮಾದರಿ ಆಗ್ತೀರಾ ಇಂಥ ಇಲ್ಲ, ಮಾದರಿ ಆಗೋದು ಅಂತಲ್ಲ, ನಾವು ಈಗ ನಮಗಾಗಿರ್ತಕ್ಕಂಥ ಒಂದು ಅವಮಾನ ಪತ್ರಕರ್ತರ ಮೇಲೆ ಈ ಥರ ಬೇರೆ ಅವರು ಕೂಡ ದೌರ್ಜನ್ಯ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅವನಿಗೆ ಶಿಕ್ಷೆ ಆಗಲಿ ಅಂತ ನಾವು ಇದು ಮಾಡ್ತಾಯಿದ್ವಿ.